ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅತಿ ಕಡಿಮೆ ಟೈಮಲ್ಲಿ ರಾಗಿ ದೋಸೆ ಮಾಡೋದು ಹೇಗಂತ ನೋಡೋಣ. ತುಂಬ ಈಸಿಯಾಗಿರುತ್ತೆ, ಬನ್ನಿ ಶುರು ಮಾಡೋಣ. ಇಲ್ಲಿ ತೋರಿಸ್ತಿರೋ ಚಮಚದಿಂದ 2 ಚಮಚದಷ್ಟು ಅಳತೆಗೆ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ಹಾಕಿದ್ದೀನಿ ತೋರಿಸ್ತಾ ಇರೋದ್ರಿಂದ. ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಿಟ್ಟು ಕಲಸೋದು ಇರುತ್ತಲ್ವ, ಅದರ ಸಹಾಯದಿಂದ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಗಂಟಿಲ್ಲದೆ ಬೇಗನೆ ಚೆನ್ನಾಗಿ ಹಿಟ್ಟು ಹದವಾಗಿ ರೆಡಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ನೋಡಿ. ಒಂದೇ ಸಲಿಗೆ ಜಾಸ್ತಿ ನೀರು ಹಾಕಿ ಕಲಿಸ್ಕೊಳ್ಬೇಡಿ, ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ದೇಹಕ್ಕೆ ತಂಪು ಕೊಡುತ್ತೆ ರಾಗಿ, ಆರೋಗ್ಯಕ್ಕೂ ಒಳ್ಳೆಯದು. ಈ ಸಮ್ಮರ್ ಡೇಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಕ್ಯಾರೆಟು, ಸಣ್ಣದಾಗಿ ಈರುಳ್ಳಿ, ಸಣ್ಣದಾಗಿ ಮೆಣಸಿನ್ಕಾಯಿ ಕೂಡ ಹೆಚ್ಚು ಹಾಕ್ಕೊಂಡು ಮಾಡ್ಕೊಳ್ಬಹುದು. ಹಂಚು ಚೆನ್ನಾಗಿ ಕಾದಿದೆ. ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆನ. ನಾನ್ ಸ್ಟಿಕ್ ದೋಸೆ ಹಂಚನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಇದರಲ್ಲೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಂಚು ಚೆನ್ನಾಗಿ ಕಾದಿರೋದ್ರಿಂದ ಹಿಟ್ಟು ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ಹಸಿ ಹಿಟ್ಟಿರೋದೆಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ನೋಡಿ. ಹೀಗೆ ನಾವು ಚೆನ್ನಾಗಿ ಅದು ಅಂಚು ಎಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಇಷ್ಟ ಇದ್ದರೆ ತುಪ್ಪನೂ ಹಾಕ್ಕೊಳ್ಬಹುದು. ಇಷ್ಟೇ ಈಸಿಯಾಗಿ ರಾಗಿ ದೋಸೆನ ಮಾಡಬಹುದು. ಇವಾಗ ನೋಡಿ ಒಂದು ಸೈಡ್ ಅದು ಚೆನ್ನಾಗಿ ಬೇಯ್ತಾ ಇದೆ. ಆ್ಯಂಡ್ ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಅಪ್ಲೋಡ್ ಆದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ. ಇವಾಗ ಎಲ್ಲ ಕಡೆ ಅಂಚು ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ನಾನು 1 ಚಮಚದಿಂದ ಎಷ್ಟು ಚೆನ್ನಾಗಿ ತಿರುವು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ, ಎಲ್ಲೂ ಕೂಡ ಅದು ಅಂಟ್ಕೊಂಡಿಲ್ಲ ಹಂಚಿಗೆ, ಎಷ್ಟು ಚೆನ್ನಾಗಿ ಬಂತು. ಹೀಗೆ ನಾವು 2 ಕಡೆ ಹೀಗೆ ಬೇಯಿಸ್ಕೊಂಡು ತೆಗೆದಿಟ್ರೆ ಆಯಿತು. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನು ಇಲ್ಲಿ ತೆಗೆದು ಹಾಕುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ರಾಗಿ ದೋಸೆ ಅಂತ. ಇಷ್ಟೇ ಕಣ್ರಿ, ಈಸಿಯಾಗಿ ಟೇಸ್ಟಿಯಾಗಿ ರಾಗಿ ದೋಸೆನ ಮಾಡೋದು. ಇಲ್ಲಿ ನಾನು ಇನ್ನೊಂದು ದೋಸೆ ಮಾಡೋದು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಎಷ್ಟು ಈಸಿಯಾಗಿ ಸ್ವಲ್ಪ ಸ್ಪೀಡಲ್ಲಿ ತೋರಿಸಿದ್ದೀನಿ. ನೀವು ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸ್ನೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.